ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ. ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೇಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಸ್, ಈ ಒಂದು ವಿಡಿಯೋನಲ್ಲಿ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಟಾಪಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟರ್ ಬೈ ಯೂಸಿಂಗ್ ಗಾಸ್ ಲಾ. ಸೊ ಈ ಒಂದು ಎಕ್ಸ್ಪ್ರೆಷನ್ ಅನ್ನ, ಈ ಒಂದು ಡಿರೈವೇಷನ್ ಅನ್ನ ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟ್ರೈಟ್ ಅವೇ ವಿ ವಿಲ್ ಎಂಟರ್ ಇನ್ ಟು ದ ಟಾಪಿಕ್. ಓಕೆ, ಸೊ ಈ ಟಾಪಿಕ್ಗೆ ಅಥವಾ ಈ ಒಂದು ಡಿರೈವೇಷನ್ಸ್ಗೆ ಕೆಲವು ಬೇಸಿಕ್ಸ್ ನಿಮಗೆ ಬೇಕಾಗುತ್ತೆ. ಆ ಬೇಸಿಕ್ಸ್ ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸಿ ಹಿಯರ್, ಸೊ ಕೀ ಕಾನ್ಸೆಪ್ಟ್ಸ್ ಟು ರಿಕಾಲ್. ಏನೆಲ್ಲ ಕಾನ್ಸೆಪ್ಟ್ಸ್ ನೀವು ರಿಕಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಸ್ಮಾಲ್ ಏರಿಯಾ ಇತ್ತು ಅಂತ ಹೇಳಿದ್ರೆ ಇ ಡೆಲ್ಟಾ ಎ ಕಾಸ್ ಥೀಟಾ. ಕಾಸ್ ಥೀಟಾ ಇನ್ ದ ಸೆನ್ಸ್ ವಾಟ್ ಥೀಟಾ ಇನ್ ದ ಸೆನ್ಸ್ ಇಟ್ ಇಸ್ ಆಂಗಲ್ ಬಿಟ್ವೀನ್ ಏರಿಯಾ ಎಲಿಮೆಂಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಹೌದಾ? ಎಸ್. ಸೊ ಇದರಲ್ಲಿ ಏರಿಯಾನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕು ಅಂದ್ರೆ, ಸೊ ಸಿಗ್ಮಾ ಯಾವ ಏರಿಯಾ ಕನ್ಸಿಡರ್ ಮಾಡ್ತೀವಿ, ಓವರ್ ಆಲ್ ಏರಿಯಾನ ನಾವೇನ್ ಅಂದ್ರೆ ಸ್ಮಾಲ್ ಏರಿಯಾನ ಆಡ್ ಅಪ್ ಮಾಡಿದ್ರೆ ಓವರ್ ಆಲ್ ಏರಿಯಾ ಬರುತ್ತೆ. ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫೈನಲಿ ವಿ ವಿಲ್ ಗೆಟ್ ಇಟ್ ಆಸ್ ವಾಟ್ ಇ ಎ ಕಾಸ್ ಥೀಟಾ ಅಂತ ಬರುತ್ತೆ ಫಾರ್ ಟೋಟಲ್ ಏರಿಯಾ. ಅಂಡ್ ದೆನ್ ಗಾಸ್ ಲಾ, ಕಾನ್ಸೆಪ್ಟ್ ಆಫ್ ಗಾಸ್ ಲಾ. ಓಕೆ, ಸೊ ವೇರ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ 1 by epsilon naught ನೆಟ್ ಚಾರ್ಜ್ ಎನ್ಕ್ಲೋಸ್ ಬೈ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಹೌದಾ? ಓಕೆ, ಇದೆಲ್ಲ ನೀವು ಬೇಸಿಕ್ಸ್ ಅಲ್ಲಿ ಕಲ್ತಿರ್ತೀರಾ, ಅದನ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಡಿರೈವೇಷನ್ ಅನ್ನ ಡಿರೈವ್ ಮಾಡೋದಕ್ಕೆ. ಜೊತೆಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಇದ್ರದ್ದು ಫಾರ್ಮುಲಾಸ್ಗಳನ್ನ ನೀವು ತಿಳ್ಕೊಂಡಿರಬೇಕು. ಸೊ ನಾನಿಲ್ಲಿ ಬರ್ದಿದ್ದೀನಿ. ಸೊ ಇದು ಕೀ ಕಾನ್ಸೆಪ್ಟ್ ವಿಚ್ ಯು ಮಸ್ಟ್ ನೋ ಬಿಫೋರ್ ಡಿರೈವಿಂಗ್ ದ derivation for the particular thing which I have mentioned in the previous slide. ಆಯ್ತಾ? ಓಕೆ, ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ. ಸೊ ದಿಸ್ ಇಸ್ ವಾಟ್ ದ ಡಿರೈವೇಷನ್ಗೆ ಬೇಕಾಗಿರುವಂತಹ ಏನು ಜಸ್ಟ್ ಬೇಸಿಕ್ಸ್ಗಳನ್ನ ನಾನು ಬರ್ದಿದ್ದೀನಿ. ಅಂದ್ರೆ ಸ್ಟಾರ್ಟಿಂಗ್ ಡಿರೈವೇಷನ್ ಬರೆಯುವಾಗ ಹೋಲ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಡಯಾಗ್ರಾಮ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಮಾಡಿದ್ದೀನಿ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾನು ಇಫ್ ಯು ಡೋಂಟ್ ನೋ ದ ಕಾನ್ಸೆಪ್ಟ್ ಆಫ್ ಏರಿಯಾ ವೆಕ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಐ ವಿಲ್ ಗಿವ್ ಯು ಎ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಏರಿಯಾ ವೆಕ್ಟರ್. ಸಿ ಇನ್ ಫಿಸಿಕ್ಸ್ ಏನಾಗುತ್ತೆ, ನಮಗೆ ಫಿಸಿಕ್ಸ್ ಅಲ್ಲಿ ಡಿರೈವೇಷನ್ಸ್ ಮಾಡುವಾಗ ಮತ್ತೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗಳಿಗೆ ವಿ ವಿಲ್ ಕನ್ಸಿಡರ್ ಏರಿಯಾ ಆಸ್ ಎ ವೆಕ್ಟರ್. ಓಕೆ, ಸೊ ವಿಲ್ ಕನ್ಸಿಡರ್ ಏರಿಯಾ ಆಸ್ ಎ ವೆಕ್ಟರ್. ಓಕೆ, ಸೊ ಇಫ್ ವಿ ಕನ್ಸಿಡರ್ ಎನಿಥಿಂಗ್ ಆಸ್ ಎ ವೆಕ್ಟರ್ ಕ್ವಾಂಟಿಟಿ, ವಾಟ್ ಮಸ್ಟ್ ಬಿ ದೇರ್? ಸೊ ಇಟ್ ಮಸ್ಟ್ ಹ್ಯಾವ್ ಡೈರೆಕ್ಷನ್. ಹೌದಾ? ಓಕೆ, ಸೊ ಇಟ್ ಮಸ್ಟ್ ಹ್ಯಾವ್ ಡೈರೆಕ್ಷನ್. ಸೊ ಹಾಗಿದ್ರೆ ಈಗ ಏರಿಯಾಗೆ, ಸರ್ ಏರಿಯಾ ಇಸ್ ಎ ವೆಕ್ಟರ್ quantity ಅಂದ್ರೆ what is the direction? Okay, so that depends on the situation. Okay, say for example let me consider a cube. ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ. ಇದನ್ನ ಪ್ರೀವಿಯಸ್ ಡಿರೈವೇಷನ್ಸ್ ಅಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡೋಣ. ಈ ಕ್ಯೂಬ್ ಅಲ್ಲಿ ನಿಮಗೆ ಎಷ್ಟು ಫೇಸ್ ಸಿಗುತ್ತೆ? 6 ಫೇಸ್ ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಫೇಸ್ ಇಂದು 5 ಮೀಟರ್ ಏನೋ ಲೆಂತ್ ಅಂತ ತಗೊಳ್ಳೋಣ. ಇಂಡಿವಿಜುವಲ್ ಫೇಸಿನ ಸೈಡಿನ ಲೆಂತ್ 5 ಮೀಟರ್ ಅಂತ ತಗೊಳ್ಳೋಣ. ಸೊ ಆಲ್ ದ ಲೆಂತ್ ಏನಾಗುತ್ತೆ, ಆಲ್ ಸೈಡ್ಸ್ ಇನ ಲೆಂತ್ ಏನಾಗುತ್ತೆ, 5 ಮೀಟರ್ ಆಗುತ್ತೆ. ಓಕೆ, ಎಸ್. ಸೊ ಈಗ 6 ಫೇಸಸ್ ಇದೆ ಅಂದ್ರೆ 6 ಏರಿಯಾಸ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮಧ್ಯದಲ್ಲಿ ಒಂದು ಕಡೆ ಐ ವಿಲ್ ಕೀಪ್ 5 ಕೂಲಂಬ್ ಆಫ್ ಚಾರ್ಜ್. ಎಷ್ಟು? 5 ಕೂಲಂಬ್ ಆಫ್ ಚಾರ್ಜ್ ಅನ್ನು ನಾನು ಇಡ್ತಾ ಇದ್ದೀನಿ. ಸಿ ಬಿಕಾಸ್ ಆಫ್ ದಿಸ್ ಚಾರ್ಜ್ ವಿ ವಿಲ್ ಗೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಆಲ್ ದ ಡೈರೆಕ್ಷನ್. ಎಲ್ಲ ಡೈರೆಕ್ಷನ್ ಅಲ್ಲೂ ಸಿಗುತ್ತೆ. ಬಟ್ ನಾನು 2 ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಅಲ್ಲಿ ತಗೊಳ್ತೀನಿ. ಓಕೆ, ಸೊ ಯಾವ್ಯಾವುದು ಅಂತ ಹೇಳಿದ್ರೆ ಈ ಫೇಸ್ ನ ತಗೊಳ್ಳೋಣ, ಅಂದ್ರೆ ರೈಟ್ ಸೈಡ್ ಫೇಸ್ ನ ತಗೊಳ್ಳೋಣ. ಐ ವಿಲ್ ಕನ್ಸಿಡರ್ ದಿಸ್ ಫೇಸ್ ಆಸ್ ವಾಟ್? ಫೇಸ್ 1. ಈ ಫೇಸ್ ನ ಕನ್ಸಿಡರ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಐ ವಿಲ್ ಕನ್ಸಿಡರ್ 2 ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ಸ್. ಸೊ ಒಂದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತದೆ, ಇನ್ನೊಂದು ಹಾರಿಜಾಂಟಲ್ ಹೋಗ್ತದೆ ಅಂತ ಅನ್ಕೊಳ್ತೀನಿ. ಅಥವಾ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸೆನ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನಾವು how much amount of electric flux is going in this particular area ಅಂತ ತಗೊಳ್ರೆ, ಅಂದ್ರೆ in this particular area, ಫಸ್ಟ್ ಏರಿಯಾ ಅಂದ್ರೆ ಹಾರಿಜಾಂಟಲ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಇನ್ಕ್ಲೈನ್ಡ್ ಏನೋ ಫ್ಲಕ್ಸ್ ಏನಿದೆ, ಸೊ ಅಲ್ಲಿ ಎಷ್ಟು ಫ್ಲಕ್ಸ್ ಹೋಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಸೊ ವಿ ಹ್ಯಾವ್ ದ ಫಾರ್ಮುಲಾ ಅಂಡ್ ದ ಫಾರ್ಮುಲಾ ಇಸ್ phi is equal to E A cos theta. ಹೌದಾ? ಸೊ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಇಲ್ಲಿ ಈ ವ್ಯಾಲ್ಯೂನ ಬರಿತೀವಿ ಅಂಡ್ ಏರಿಯಾ ತಗೊಳ್ತೀವಿ. ಹೌದಾ? ಸೊ ಏರಿಯಾ ಅಂತ ತಗೊಂಡಾಗ ದಿಸ್ ವಿಲ್ ಬಿ ದ ಏರಿಯಾ. ವಾಟ್ ಈಸ್ ದ ಏರಿಯಾ ವ್ಯಾಲ್ಯೂ? ಏರಿಯಾ ವ್ಯಾಲ್ಯೂ ವಿಲ್ ಬಿ, ಓಕೆ, ಸೊ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು ಕಂಪ್ಲೀಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಾಗುತ್ತೆ 5 into 5 ವಿಚ್ ಇಸ್ ಈಕ್ವಲ್ ಟು 25. ಸೊ ಹಾಗಿದ್ರೆ ಇಲ್ಲಿ ಏನು ಬರಿಬೋದು? 25 ಅಂತ ಬರಿಬೋದು. ಅಂಡ್ ಕಾಸ್ ಥೀಟಾ, ಥೀಟಾ ಇಸ್ ಬಿಟ್ವೀನ್ ವಾಟ್ ಅಂಡ್ ವಾಟ್? ಏರಿಯಾ ವೆಕ್ಟರ್ ಜೊತೆಗೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಈ ರೀತಿ ಹೋಗ್ತಾ ಇದೆ. ಹೌದಾ? ಸೊ ಏರಿಯಾ ವೆಕ್ಟರ್ ಯಾವ ತರ ಬರ್ತದೆ? ಏರಿಯಾ ವೆಕ್ಟರ್ನ ಆಲ್ವೇಸ್ ವಿ ಹ್ಯಾವ್ ಟು ಕನ್ಸಿಡರ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಈ ಜಾಗದಲ್ಲೂ ಅಷ್ಟೇ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಓಕೆ, ಸೊ ಈ ಜಾಗದಲ್ಲೂ ಅಷ್ಟೇ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಈ ಜಾಗದಲ್ಲೂ ತಗೊಂಡ್ರೆ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಡೈರೆಕ್ಷನ್ ಅನ್ನ ನಾವು ಪರ್ಟಿಕ್ಯುಲರ್ ಏರಿಯಾ ವೆಕ್ಟರ್ಗೆ ಡೈರೆಕ್ಷನ್ ಅನ್ನ ಫಿಕ್ಸ್ ಮಾಡಿದೀವಿ. ಆ ಏರಿಯಾ ವೆಕ್ಟರ್ನ ಡೈರೆಕ್ಷನ್ ಏನಿರುತ್ತೆ, ಆ ಒಂದು ಪರ್ಟಿಕ್ಯುಲರ್ ಏರಿಯಾ ಯಾವ ಏರಿಯಾ, ಇಫ್ ಐ ಕನ್ಸಿಡರ್ ಅಬೋವ್ ಅಂದ್ರೆ ಅಪ್ವರ್ಡ್ ಏರಿಯಾ, ಸೊ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ನೀವು ಈ ಪಾಯಿಂಟ್ ಕರ ತಗೊಳ್ಳಿ, ಈ ಪಾಯಿಂಟ್ ಕರ ತಗೊಳ್ಳಿ, ಈ ಪಾಯಿಂಟ್ ಕರ ತಗೊಳ್ಳಿ. ಓಕೆ, ಯಾವಾಗಲೂ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅಂತಾನೆ ತಗೋಬೇಕು. ಹೌದಾ? ಎಸ್. ಸೊ ಈಗ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ತಗೊಂಡ್ರೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಷ್ಟು ತಗೊಳ್ಳೋಣ, 60 ಅಂತ ತಗೊಳ್ಳೋಣ. 60 ಆಂಗಲ್ ಬರ್ತಾ ಇದೆ. ಈ ಕೇಸಲ್ಲಿ ಏನಾಗ್ತದೆ, ಈ ಕೇಸಲ್ಲಿ ಸೊ ಇದನ್ನ 5 1 ಅಂತ ತೊಗೊಳ್ತೀನಿ. ಈಗ 5 2 ಅಂತ ತಗೊಳ್ಳೋಣ. ಓಕೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸೊ ಏನಾಗುತ್ತೆ, ಈ ಇಂಟು ಏರಿಯಾ ಏನು ಸೇಮ್, ದ ವ್ಯಾಲ್ಯೂ ಆಫ್ ಏರಿಯಾ ಇಸ್ 25 ಅಂಡ್ ಕಾಸ್ ನೋಡಿ ಈ ಪರ್ಟಿಕ್ಯುಲರ್
ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏರಿಯಾ ವೆಕ್ಟರ್ ಕೂಡ ಹಾರಿಜಾಂಟಲ್ ಆಗಿ ಹೋಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಕೂಡ ಎಲ್ಲಿ ಹೋಗ್ತದೆ, ಹಾರಿಜಾಂಟಲ್ ಆಗಿ ಹೋಗ್ತದೆ. ಸೊ ಥೀಟಾ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ ಹೆನ್ಸ್ ಕಾಸ್ 0 ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ಈ ಪರ್ಟಿಕ್ಯುಲರ್ ವ್ಯಾಲ್ಯೂನಲ್ಲಿ ಏನು ಮಾಡ್ತೀರಾ, ಕಾಸ್ 60 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಲೈಕ್ ದಿಸ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ವರ್ಕ್ಸ್. ಅರ್ಥ ಆಗ್ತದೆಯಾ? ಸೊ ಏರಿಯಾ ವೆಕ್ಟರ್ನ ಅಂದರೆ ಏರಿಯಾನ ನಾವು ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಸೊ ಡೈರೆಕ್ಷನ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಸೊ ಇದು ಹೀಗೆ ಅಪ್ಲೈ ಆಗುತ್ತೆ. ಇದನ್ನು ನಾನೀಗ ನೆಕ್ಸ್ಟ್ ಡಿರೈವೇಷನಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಸೊ ನಾನೀಗ ಕನ್ಸಿಡರ್ ಮಾಡ್ತಿರುವಂತಹ ಅಂದರೆ ಚಾರ್ಜ್ ಏನು ಅಂತ ಹೇಳಿದ್ರೆ, ಓವರ್ ಆಲ್ ಒಂದು ಇನ್ಫೈನೈಟ್ಲಿ ಸ್ಟ್ರೈಟ್ ವೈರ್ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಮಾಡಿದಾಗ ಚಾರ್ಜ್ ಏನಾಗಿರುತ್ತೆ, ಎಲ್ಲ ಕಡೆನೂ ಚಾರ್ಜ್ ಆಗಿರುತ್ತೆ. ದಿಸ್ ಹೋಲ್ ವೈರ್ ಇಸ್ ಚಾರ್ಜ್ಡ್ ವೈರ್. ಸೊ ಹಾಗಾಗಿ ಯಾವಾಗಲೂ ಕೂಡ ಚಾರ್ಜ್ಡ್ ವೈರಿಗೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಯಾವಾಗಲೂ ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಆಗೇ ಇರುತ್ತೆ. ಸೊ ಇಲ್ಲಿ ಈ ರೀತಿ ಕ್ರಾಸ್ ಡೈರೆಕ್ಷನಲ್ಲಿ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಚಾರ್ಜ್ ಇದೆ, ಹಿಯರ್ ಒನ್ ಚಾರ್ಜ್ ಇಸ್ ದೇರ್, ಹಿಯರ್ ಅನದರ್ ಚಾರ್ಜ್ ಇಸ್ ದೇರ್. ಬಿಕಾಸ್ ಆಫ್ ದಿಸ್ ಅರೇಂಜ್ಮೆಂಟ್ ಆಫ್ ಯೂನಿಫಾರ್ಮ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಏನಾಗುತ್ತೆ, ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾನ್ಸಲ್ ಆಗುತ್ತೆ. ಓನ್ಲಿ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಮಾತ್ರ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ಈ ಒಂದು ಕಾನ್ಸೆಪ್ಟನ್ನು ಈಗ ಅಪ್ಲೈ ಮಾಡ್ತಾ ಹೋಗ್ತೀನಿ. ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ವೈ ದೇರ್ ಇಸ್ ಅ ಥೀಟಾ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅನ್ನೋದು ಗೊತ್ತಾಯಿತು ಅಂದ್ಕೊಳ್ತೀನಿ. ಎಸ್, ಸೊ ನಾವು ಈ ಒಂದು ಕಾನ್ಸೆಪ್ಟ್ ಅಥವಾ ಡಿರೈವೇಷನ್ಗೆ ಬೇಕಾಗಿರುವಂಥ ಥಿಯರಿ ಪಾರ್ಟ್ನೆಲ್ಲ ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಸಿ ಹಿಯರ್ ಈ ವೈಟ್ ಕಲರಲ್ಲಿ ಪ್ಲಸ್ ಪ್ಲಸ್ ಅಂತ ಏನು ಬರೆದಿದ್ದೀನಿ, ದಿಸ್ ಇಸ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಆಯಿತಾ? ಸೊ ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿದೆ. ಸೊ ಹಾಗಾಗಿ ಬೇರೆ ಬೇರೆ ಡೈರೆಕ್ಷನಲ್ಲಿ ಯಾವ್ಯಾವುದೋ ಡೈರೆಕ್ಷನಲ್ಲಿ ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಡೈರೆಕ್ಷನ್ಸಲ್ಲಿ ನಮಗೇನು ಸಿಗಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಸಿಗಲ್ಲ. ಯಾವಾಗಲೂ ಕೂಡ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಇಫ್ ಯು ಕನ್ಸಿಡರ್ ದಿಸ್ ಪಾಯಿಂಟ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಔಟ್ವರ್ಡ್ಸ್ ಲೈಕ್ ದಿಸ್. ಇಫ್ ಯು ಕನ್ಸಿಡರ್ ದಿಸ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ಲಿ outwards like that. Okay, so that is the direction of the electric field. Okay, so ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಗಾಸ್ ಲಾ ಅಪ್ಲೈ ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ಎ ಪರ್ಟಿಕ್ಯುಲರ್ ಸರ್ಫೇಸ್. ಸೊ ನೀವು ಈ ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಕಂಡಕ್ಟರ್ ಯಾವ ಶೇಪಲ್ಲಿ ಇರುತ್ತೆ, ವಾಟ್ ಈಸ್ ದ ಜಿಯೋಮೆಟ್ರಿ ಆಫ್ ದ ಕಂಡಕ್ಟರ್, ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ ಇದ್ದಾಗ ನಾವು ಗಾಷಿಯನ್ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ, ಇಟ್ ಆಲ್ಸೋ ಹ್ಯಾಸ್ ಟು ಬಿ ವಾಟ್ ಸಿಲಿಂಡರ್, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಗಾಷಿಯನ್ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ ವಿ ವಿಲ್ ಕಾಲ್ ಇಟ್ ಆಸ್ ಗಾಷಿಯನ್ ಸಿಲಿಂಡರ್. ಓಕೆ, ಎಸ್. ಸೊ ಈ ಗಾಷಿಯನ್ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ದಿಸ್ ಇಸ್ ದ ವೈರ್ ಆ್ಯಂಡ್ ದಿಸ್ ಇಸ್ ದ ಗಾಷಿಯನ್ ಸಿಲಿಂಡರ್. ಇಟ್ ಈಸ್ ಲೈಕ್ ಎ ವಾಟರ್ ಬಾಟಲ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನೋಡಿ, 3 ಫೇಸ್ ಬರುತ್ತೆ. ಒಂದು ಎಂಡ್ ಫೇಸ್, ಫಸ್ಟ್ ಒನ್ ಎಬೋ ಮೇಲ್ಗಡೆ ಇರೋದು, ಇನ್ನೊಂದು ಎಂಡ್ ಫೇಸ್ ಬಿಲೋ ಕೆಳಗಡೆ ಇರೋದು, ಮತ್ತು ಇನ್ನೊಂದು ಕಂಪ್ಲೀಟ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ, ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ಗಾಷಿಯನ್ ಸರ್ಫೇಸ್, ನೋಡಿ ಎಂಡ್ ಫೇಸ್ ಮೇಲ್ಗಡೆ ಒಂದಿದೆ, ಕೆಳಗಡೆ ಒಂದಿದೆ, ಇನ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ. ಈ 3 ಸರ್ಫೇಸಿಗೆ ನಾವೇನು ಅಪ್ಲೈ ಮಾಡ್ತೀವಿ, ಓಕೆ, ಸೊ ಗಾಸ್ ಲಾನು ಅಪ್ಲೈ ಮಾಡ್ತೀವಿ. ಜೊತೆಗೆ ಆ ಸರ್ಫೇಸ್ ಏರಿಯಾಸಲ್ಲಿ ವಾಟ್ ಆರ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫ್ಲಕ್ಸ್, ವಾಟ್ ಆರ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಏನು ಹೇಳ್ತೀವಿ, the way to derive the expression for electric field in a uniformly charged conductor. ಓಕೆ, ಸ್ಟ್ರೈಟ್ ಕಂಡಕ್ಟರ್. ಸೊ ಕರ್ವ್ ಆಗಿದ್ರೆ ಅಥವಾ ಸ್ಟ್ರೈಟ್ ಕಂಡಕ್ಟರ್ ಏನಾದರೂ ಬೆಂಡ್ ಆಗಿದ್ರೆ ಅವಾಗ ಬೇರೆ ಆಗುತ್ತೆ. ಓಕೆ, ಅವಾಗ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಆಗುತ್ತೆ. ಸೊ ಹಾಗಾಗಿ ಯೂನಿಫಾರ್ಮ್ಲಿ ಸ್ಟ್ರೈಟ್ ಕಂಡಕ್ಟರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ದಿಸ್ ಇಸ್ ಕ್ಲಿಯರ್? ಎಸ್. ಸೊ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಡಿರೈವೇಷನ್ ಪಾರ್ಟ್. ಎಕ್ಸಾಕ್ಟ್ ಡಿರೈವೇಷನ್ ಪಾರ್ಟ್ನ ನಾವಿಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಇದೆಲ್ಲ ಥಿಯರಿ ಪಾರ್ಟು. ನೀವು ಇದನ್ನು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ ಇಫ್ ಯು ವಾಂಟ್ ಟು ಗೆಟ್ ಫುಲ್ ಮಾರ್ಕ್ಸ್. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಡಿರೈವೇಷನ್. ಓಕೆ, ಸೊ ಸೇಮ್ ಟು ಸೇಮ್ ನಾನು ಇಲ್ಲಿ ಡಯಾಗ್ರಾಮ್ ಸೇಮ್ ಬರ್ಕೊಂಡಿದ್ದೀನಿ. ನಾವು ವಿ ಹ್ಯಾವ್ ಎಂಡ್ ಫೇಸಸ್. ನೋಡಿ, ಎಂಡ್ ಫೇಸ್ 3 ಫೇಸ್ ಇದೆ ಒಂದು. ಓಕೆ, ಸೊ ಎಂಡ್ ಫೇಸ್ EF1 ಅಂತ ತಗೊಳ್ತೀನಿ ಇಲ್ಲಿ. ದಿಸ್ ಈಸ್ EF2. ಓಕೆ, ದಿಸ್ ಇಸ್ ಗಾಷಿಯನ್ ಸಿಲಿಂಡರ್ ಆ್ಯಂಡ್ ಕರ್ವ್ಡ್ ಫೇಸ್ 3 ಅಂತ ತಗೊಂಡಿದ್ದೀನಿ. ಓಕೆ, ಎಸ್. ಸೊ ನಾವು ಲೆಟ್ ಅಸ್ ಎಂಟರ್ ಇನ್ ಟು ವಾಟ್ ಎಂಡ್ ಫೇಸ್ 1ಗೆ ಬರೋಣ. ಎಂಡ್ ಫೇಸ್ 1ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಪಾಯಿಂಟ್. ಈ ಪಾಯಿಂಟಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್ ಇರುತ್ತೆ. ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಲೈಕ್ ದಿಸ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್ ವಿಲ್ ಬಿ ಎಬೋ ಲೈಕ್ ದಿಸ್. ಆಯಿತಾ? ಸೊ ದಿಸ್ ಇಸ್ ದ ಸ್ಮಾಲ್ ಏರಿಯಾ, ಗಾಷಿಯನ್ ಸರ್ಫೇಸ್ ಏರಿಯಾ, ಸ್ಮಾಲ್ ಏರಿಯಾ ತಗೊಂಡ್ರೆ ದಿಸ್ ವಿಲ್ ಬಿ ದ ಡೆಲ್ಟಾ ಎ ವ್ಯಾಲ್ಯೂ, ಡೆಲ್ಟಾ A1 ಅಂತ ತಗೊಳ್ತೀನಿ. ಆ್ಯಂಡ್ ದಿಸ್ ವಿಲ್ ಬಿ ದ ಏರಿಯಾ ವೆಕ್ಟರ್ದು ಏನಾಗುತ್ತೆ ಡೈರೆಕ್ಷನ್ನು, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರು ಡೈರೆಕ್ಷನ್ನು ಎಂಡ್ ಫೇಸ್ 1 ಮೇಲ್ಗಡೆ ಇರುವಂತಹ ಫೇಸಿಗೆ. ಕ್ಲಿಯರ್? ಎಸ್. ಸೊ ಇಲ್ಲಿಗೆ ಇಫ್ ಐ ಅಪ್ಲೈ ಫ್ಲಕ್ಸ್, ಓಕೆ, ಸೊ ಫ್ಲಕ್ಸ್ 1 ಅಂತ ತಗೊಳ್ತೀನಿ, ಈಸ್ ಈಕ್ವಲ್ ಟು E ಇಂಟು ಡೆಲ್ಟಾ ಎ
cos theta. Okay, so cos theta. So for total flux ಅಂದ್ರೆ ಕಂಪ್ಲೀಟ್ ಈ ಗಾಷಿಯನ್ ಸರ್ಫೇಸ್ ಅಲ್ಲಿರೋ ಟೋಟಲ್ ಏರಿಯಾಗೆ ವಾಟ್ ಈಸ್ ದ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಒನ್ ಓಕೆ ಡೆಲ್ಟಾ ಫೈ ಒನ್ ಅಂತ ತಗೊಳ್ಳೋಣ ಇದಕ್ಕೆ. ಸೊ ಟೋಟಲ್ ಫ್ಲಕ್ಸ್ ಫೈ ಒನ್ ಇಸ್ ಈಕ್ವಲ್ ಟು ವಾಟ್ ಹ್ಯಾಪನ್ಸ್ ಸಿಗ್ಮಾ ಇಂಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಸೊ ವಾಟ್ ಈಸ್ ದ ಥೀಟಾ ಹಿಯರ್? ಇಲ್ಲಿ ಮೇಲ್ಗಡೆ ಫೇಸ್ ಅಲ್ಲಿ ಥೀಟಾ ಏನಾಗುತ್ತೆ? ಥೀಟಾ ವಿಲ್ ಬಿ ಈಕ್ವಲ್ ಟು 90. ನೋಡಿ, ಏರಿಯಾ ವೆಕ್ಟರ್ಗೂ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ಗೂ ವ್ಯಾಲ್ಯೂ ಏನಿದೆ 90, ಅಂದ್ರೆ ಆಂಗಲ್ ಏನಿದೆ 90 ಡಿಗ್ರಿ ಇದೆ. ಸೊ ಹಾಗಾಗಿ ಹಿಯರ್ ವಾಟ್ ಹ್ಯಾಪನ್ಸ್, ಈ ಡೆಲ್ಟಾ ಎ ಕಾಸ್ ಥೀಟಾ ಈ ಕಂಪ್ಲೀಟ್ ಓವರ್ ಆಲ್ ಏರಿಯಾನ ನಾನು A1 ಅಂತ ತಗೊಳ್ತೀನಿ, A1. ಆಯ್ತಾ? ಯಾಕಂದ್ರೆ ಎಂಡ್ ಫೇಸ್ 1 ಇರೋದ್ರಿಂದ ಓವರ್ ಆಲ್ ಏರಿಯಾ ಏನಾಗುತ್ತೆ ಪೈ ಆರ್ ಸ್ಕ್ವೇರ್, ಅಂಡ್ ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದಿಸ್ ಒನ್. ಓಕೆ, ಗಾಷಿಯನ್ ಸಿಲಿಂಡರ್ನ ರೇಡಿಯಸ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಲ್ಲೂ ಕೂಡ ಬರೆದಿದ್ದೀನಿ. ಓಕೆ, ಎಸ್. ಸೊ ಈಗ ಈ ಡೆಲ್ಟಾ ಎ ಕಾಸ್ ಥೀಟಾ ಸಮ್ಮೇಷನ್ ಮಾಡಿದ್ರೆ ಈ ಓಕೆ ಈ A1 okay cos, what is the value of theta? That is 90. Cos 90 is what? 0. So ಹಾಗಾಗಿ whole value ಏನಾಗುತ್ತೆ 0 ಆಗುತ್ತೆ, phi 1 value. Clear? Okay, at end phase 1 there will be no what flux which is moving through the area, through that end phase 1. Now ಅದೇ ರೀತಿ end phase 2 ಬರೋಣ. end phase 2 ಬರೋಣ. end phase 2 ಅಲ್ಲಿ ಡೆಲ್ಟಾ ಫೈ 2 ಅಂತ ತಗೊಳ್ಳೋಣ. ಓಕೆ, ಸೊ ಸ್ಮಾಲ್ ಏರಿಯಾ, ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್. ಓಕೆ, ಈ ಪಾಯಿಂಟಿಗೆ ಒಂದು ಗಾಷಿಯನ್ ಸರ್ಫೇಸ್ ಅಂದರೆ ಗಾಷಿಯನ್ ಸರ್ಕಲ್ ಒಂದು ಸರ್ಫೇಸನ್ನು ಡ್ರಾ ಮಾಡ್ಕೊಳ್ತೀನಿ. ಐ ವಿಲ್ ಕಾಲ್ ದಸ್ ಏರಿಯಾ ಆಸ್ ವಾಟ್? ಏರಿಯಾ ಎಲಿಮೆಂಟ್. ಸೊ ಡೆಲ್ಟಾ A2 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್? ನೋಡಿ, ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಕೆಳಗಡೆ ಇದೆ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಸಿ ಲೈಕ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, and this is the direction of okay area vector, like this. I think you can observe here. See, what is the angle between these two? The angle will be 90 degree. Okay, so in the same way here, E delta A2, okay, so this is A2 cos theta. Okay, so therefore total flux ಏನಾಗುತ್ತೆ? That is phi 2, which is equal to E summation. Okay, so summation E delta A2 cos theta. ಓಕೆ, ವಿಚ್ ಈಸ್ ಈಕ್ವಲ್ ಟು ಈ ಏರಿಯಾನ ಕಂಪ್ಲೀಟಾಗಿ ಆ್ಯಡ್ ಅಪ್ ಮಾಡ್ತಾ ಹೋದರೆ, ಸ್ಮಾಲ್ ಏರಿಯಾನ ಕಂಪ್ಲೀಟಾಗಿ ಆ್ಯಡ್ ಅಪ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಕಂಪ್ಲೀಟ್ ಬಾಟಮ್ ಏರಿಯಾ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಬಟ್ ನಾವು ಅದನ್ನು ಏರಿಯಾ ಅಂತ ಪೈ ಆರ್ ಸ್ಕ್ವೇರ್ ಎಲ್ಲ ಮೆನ್ಷನ್ ಮಾಡೋದು ಬೇಡ, ಯಾಕೆಂದರೆ ಇದೇ ರೀತಿ 0 ಬರುತ್ತೆ. ಸೊ ಹೆನ್ಸ್ ಐ ವಿಲ್ ರೈಟ್ ಇಟ್ ಆಸ್ ವಾಟ್? E A2 ಕಾಸ್ 90 ವಿಚ್ ಈಸ್ ಈಕ್ವಲ್ ಟು 0. ಓಕೆ, ಸೊ ಈಗೇನು ಬಂತು? ಫೈ 1 ಮತ್ತು ಫೈ 2 0 ಬಂತು, ಹೌದಾ? ಎಸ್. ನಾವು ಒನ್ಸ್ ಅಗೇನ್ ಲೆಟ್ ಅಸ್ ಗೋ ಫಾರ್ ಎಂಡ್ ಫೇಸ್. ದಟ್ ಮೀನ್ಸ್ ಈಗ ಎಂಡ್ ಫೇಸ್ ಬರಲ್ಲ, ಕರ್ವ್ಡ್ ಫೇಸ್ ಬರುತ್ತೆ. ಕರ್ವ್ಡ್ ಫೇಸ್. ಓಕೆ, ಎಸ್. ಸೊ ಕರ್ವ್ಡ್ ಫೇಸ್ ಅಲ್ಲಿ ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್? ಡೆಲ್ಟಾ ಫೈ 3 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ. ಸೊ ಡೆಲ್ಟಾ ಫೈ 3 ಇಸ್ ಈಕ್ವಲ್ ಟು ಇ ಡೆಲ್ಟಾ A3 ಕಾಸ್ ಥೀಟಾ. ಸೊ ಈಗ ಡೆಲ್ಟಾ, ಸೊ ಟೋಟಲ್ ಫ್ಲಕ್ಸ್, ಈಗ ಡೆಲ್ಟಾ ಫೈ 3 ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಏರಿಯಾದಲ್ಲಿರುವಂತಹ ಫ್ಲಕ್ಸ್. ಸೊ ಟೋಟಲ್ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಫೈ 3 ಅಂತ ತಗೊಳ್ಳೋಣ. ಫೈ 3 ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಇ ಇಂಟು ಡೆಲ್ಟಾ A3 ಕಾಸ್ ಥೀಟಾ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಈ ಡೆಲ್ಟಾ ಎ ಏನಾಗುತ್ತೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಸಿ ಹಿಯರ್, this is curved surface area and this is A3. okay, delta A3, and what is the area of this one? See, ಈಗ ನೋಡಿ, ಅಬ್ಸರ್ವ್ ಮಾಡಿ, what type of area is there? curved surface area ಇದೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಿದ್ದೀನಿ, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ಗಾಷಿಯನ್ ಸಿಲಿಂಡರ್, ಒಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿದ್ದೀನಿ. ಈ ಸ್ಮಾಲ್ ಏರಿಯಾಗೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಹೇಗಿರುತ್ತೆ? ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಈ ಪರ್ಟಿಕ್ಯುಲರ್ ಏರಿಯಾಗೆ ಏರಿಯಾ ವೆಕ್ಟರ್ ಕೂಡ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಕೂಡ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಮೇಲ್ಗಡೆ ಪಾಯಿಂಟ್ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಹಿಂಗೆ ಮೇಲ್ಗಡೆ ಕ್ರಾಸ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಯೂನಿಫಾರ್ಮ್ಲಿ ಚಾರ್ಜ್ ಆಗಿದೆ ಒಳಗಡೆ ವೈರ್. ಸೊ ಹಾಗಾಗಿ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲೂ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸು, ಏರಿಯಾ ವೆಕ್ಟರು ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸು. ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು, ವಾಟ್ ವಿಲ್ ಬಿ ದ ಆಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಏರಿಯಾ ವೆಕ್ಟರ್? ಇಟ್ ವಿಲ್ ಬಿ 0. ಓಕೆ, ಸೊ ಈಗ ಸ್ಮಾಲ್ ಅಟ್ ಪಾಯಿಂಟ್ ಪಿ ಅಲ್ಲಿ ನೋಡಿ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ and this is the area vector. What is the angle between them? That is 0.
ಹೌದಾ. ಈಗ ಸ್ಮಾಲ್ ಏರಿಯಾನ ಎಲ್ಲ ಕಡೆ ನೋಡಿ, ಇಲ್ಲೊಂದು ಸ್ಮಾಲ್ ಏರಿಯಾ, ಇಲ್ಲಿ ಸ್ಮಾಲ್ ಏರಿಯಾ, ಈ ಏರಿಯಾ, ಈ ಏರಿಯಾ, ಈ ಏರಿಯಾ, ಇದೆಲ್ಲದನ್ನು ಆ್ಯಡ್ ಅಪ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಹಾಗಾಗಿ ಐ ಕ್ಯಾನ್ ರೈಟ್ ಹಿಯರ್ A3 ವಿಲ್ ಬಿ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಓಕೆ, ಆಫ್ ಸಿಲಿಂಡರ್ ವಿಚ್ ಈಸ್ ಈಕ್ವಲ್ ಟು 2 pi r into L. L will be the length of the cylinder. ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಾ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಲ್ಲಿ. ವಾಟ್ ವಿಲ್ ಬಿ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಅಂದರೆ 2 pi r h ಅಂತ ಕಲ್ತಿರ್ತೀರಾ, ನೆನ್ಪು ಮಾಡ್ಕೊಳ್ಳಿ. ಸೊ ಹೆಚ್ ಅಂದರೆ ಹೈಟ್ ಆಫ್ ದ ಸಿಲಿಂಡರ್, ಇಲ್ಲಿ ಎಲ್ ಅಂದ್ರೇನು ಲೆಂತ್ ಆಫ್ ದ ಸಿಲಿಂಡರ್ ಅಂತ ನಾವು ಫಸ್ಟೇ ಡಿಫೈನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಸಮೇಷನ್ ಆಫ್ ಆಲ್ ದ ಸ್ಮಾಲ್ ಎಲಿಮೆಂಟ್ಸ್ ಆಫ್ A3 ಆ್ಯಡ್ ಅಪ್ ಮಾಡಿದ್ರೆ ಏನು ಸಿಗುತ್ತೆ? ಏರಿಯಾ A3 and what is the cos theta between them? Cos 0, cos 0. So which is equal to E. What is area 3? Area 3 is 2 pi r into L. What is the value of cos 0? Cos 0 is 1. So ಹಾಗಾಗಿ ಏನು ಬರುತ್ತೆ? E ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 2 pi r into L into E. This is the value of what? Phi 3. ಅಂದ್ರೆ that means phi 3. Phi 3 value ಇಷ್ಟು ಬರುತ್ತೆ. Clear? Yes? ಅಪ್ ಟು ಹಿಯರ್ ಇಟ್ ಈಸ್ ಕ್ಲಿಯರ್. ನಾವೀಗ ಏನು ಮಾಡಿದ್ವಿ? ಬೇರೆ ಬೇರೆ ಸರ್ಫೇಸಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ನಮಗೆ ಏನು ಬೇಕಿತ್ತು? ಓವರ್ ಆಲ್ ಗಾಷಿಯನ್ ಸರ್ಫೇಸಿಂದ, ಓವರ್ ಆಲ್ ಗಾಷಿಯನ್ ಸಿಲಿಂಡರಿಂದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫ್ಲಕ್ಸ್. ಸೊ ಟೋಟಲ್ ಫ್ಲಕ್ಸ್ ವಿಲ್ ಬಿ ಈಕ್ವಲ್ ಟು, ದೇರ್ ಫೋರ್ ಟೋಟಲ್ ಫ್ಲಕ್ಸ್ ಥ್ರೂ Gaussian cylinder, okay, is equal to total phi, that is phi is equal to phi 1 plus phi 2 plus phi 3. So which is equal to phi 1 value is 0 plus 0 plus, so e value ಏನಾಗುತ್ತೆ? See here 2 pi r l e, 2 pi r l e. Okay, so by applying Gauss law, ಇನ್ನೊಂದೇನು ಅಪ್ಲೈ ಮಾಡ್ಬೋದು ನಾವೀಗ we can apply by Gauss law, by GAU, yes, Gauss law. Okay, Gauss law. So let me consider, before that let me consider this as equation 1. Okay, so what does Gauss law says? So the total flux in any Gaussian surface or Gaussian if we consider, we will consider it as Gaussian cylinder. So total flux will be equal to, okay, so 1 by epsilon naught times the net charge. So therefore phi will be equal to which is equal to q divided by epsilon. Let me consider this as equation 2. Okay, now from equation 1 and 2, see this is also phi, here also phi. So if we compare, what happens? 2 pi r l e is equal to q divided by epsilon naught ಆಗುತ್ತೆ. ಕರೆಕ್ಟಾ? q divided by epsilon naught ಆಗುತ್ತೆ. ಸೊ ಇಲ್ಲಿ ನಾನು ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಈ ಕಡೆ. Okay, see here. So now I want what? I am finding out the electric field inside a Gaussian surface. So ಹಾಗಾಗಿ E is equal to q divided by 2 pi r l, okay, epsilon naught ಆಗುತ್ತೆ. ಕರೆಕ್ಟಾ? 2 pi r l epsilon naught ಆಗುತ್ತೆ. So here, okay, one more thing to observe, but so ನೋಡಿ ಇಲ್ಲಿ key concept to remember ಅನ್ನೋ ಒಂದು ಟಾಪಿಕಲ್ಲಿ ನಾನು ಬರ್ದಿದ್ದೀನಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ is equal to q by l. L will be the length of the charged conductor. ನೋಡಿ ಇಲ್ಲೂ ಅಷ್ಟೇ. See here we will get the same thing. See here, but lambda is equal to q divided by l. Therefore e value ಏನಾಗುತ್ತೆ ನೋಡಿ, q divided by l ಹಾಗೆ ಬರೀತೀನಿ. ಇನ್ನು ಉಳ್ಕೊಳ್ಳೋದೇನೋ 2 pi r epsilon. ಹೌದಾ? ಓಕೆ, ಸೊ q by l ಅಂದ್ರೆ ಏನು ಮಕ್ಕಳೇ? ದಟ್ ಈಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi r ಇಂಟು ಎಪ್ಸಿಲಾನ್ ನಾಟ್. 2 pi r ಇಂಟು ಎಪ್ಸಿಲಾನ್ ನಾಟ್. ಓಕೆ, ಸಿ ಹಿಯರ್ ಎಲ್ ಅಂದ್ರೆ ಲೆಂತ್ ಆಫ್ ದ ಚಾರ್ಜ್ ಕಂಡಕ್ಟರ್. ಇಲ್ಲಿ ಎಲ್ ಅಂದ್ರೆ ಏನಂತ ತಗೊಂಡಿದ್ವಿ? ಲೆಂತ್ ಆಫ್ ದ ಗಾಷಿಯನ್ ಸಿಲಿಂಡರ್. ಸೊ ಗಾಷಿಯನ್ ಸಿಲಿಂಡರ್ ತನಕ ಬಂದಿರುವಂಥದ್ದು ಮಾತ್ರ ನಾವೇನು ತಗೊಂಡಿದ್ದೀವಿ? ಓಕೆ, ಆ ಲೆಂತ್ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಯಾಕಂದ್ರೆ ಗಾಷಿಯನ್ ಸಿಲಿಂಡರ್, ಇಫ್ ಯು ಕನ್ಸಿಡರ್ ದ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್, ಗಾಷಿಯನ್ ಸಿಲಿಂಡರ್ ವಿಲ್ ಆಲ್ಸೋ ಬಿ ಇನ್ಫೈನೈಟ್ಲಿ ಲಾಂಗ್. ಸೊ ಹಾಗಾಗಿ ದಿಸ್ ಎಲ್ ವಿಲ್ ಬಿ ಈಕ್ವಲ್ ಟು ದ ಲೆಂತ್ ಆಫ್ ದ ಚಾರ್ಜ್ ಕಂಡಕ್ಟರ್. ಸೊ ಹಾಗಾಗಿ ಎರಡು ಸೇಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಕನ್ಸಿಡರ್ ಆದಾಗ ವಿ ವಿಲ್ ಗೆಟ್ ಎ ಫೈನಲ್ ಎಕ್ಸ್ಪ್ರೆಷನ್ ಲೈಕ್ ದಿಸ್. ಸೊ ವೆಕ್ಟರ್ ಫಾರ್ಮಲ್ಲಿ ಏನಾರು ಬರೀತೀರಿ ಅನ್ನೋದಾದ್ರೆ, ಸೊ ಲ್ಯಾಂಬ್ಡಾ 2 pi r ಎಪ್ಸಿಲಾನ್ ನಾಟ್ ಒಂದು ಎನ್ ಕ್ಯಾಪ್ ಅಂತ ಹಾಕಿ ನೀವು ಎನ್ ಕ್ಯಾಪನ್ನು ಡಿಫೈನ್ ಮಾಡಿ, ವೇರ್
ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ okay, unit vector perpendicular to the charged conductor, perpendicular to the charge conductor. ಈ ಒಂದು ಚಾರ್ಜ್ ಕಂಡಕ್ಟರ್ಗೆ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಯೂನಿಟ್ ವೆಕ್ಟರ್ ಪಾಯಿಂಟಿಂಗ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಟು ದ ಚಾರ್ಜ್ ಕಂಡಕ್ಟರ್ ಅಂತ ಮೆನ್ಷನ್ ಮಾಡಿದ್ರು ಆಗುತ್ತೆ. ಸೊ ನನಗೆ ಇಲ್ಲಿ ಜಾಗ ಇಲ್ಲ, ಸೊ ಹಾಗಾಗಿ ಕಡಿಮೆ ಬರ್ದಿದ್ದೀನಿ. ಓಕೆ, ಎಸ್. ಸೊ ದಿಸ್ ಇಸ್ ವಾಟ್ ದ ಎಕ್ಸ್ಪ್ರೆಷನ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಗಿ ವೆರಿ ಈಸಿ ಏನೋ ಡಿರೈವೇಷನ್ನು, ಬಟ್ ನಿಮಗೆ ಟಾಪಿಕ್ ಗೊತ್ತಿರಬೇಕು, ಬೈ ಹ್ಯಾಟ್ ಮಾಡಬೇಡಿ. ಸೊ ಕ್ಲಿಯರಾಗಿ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಮಿಕ್ಕಿದ್ದವ್ರಿಗೆ ಶೇರ್ ಮಾಡೋದಕ್ಕೆ ಹೇಳಿ. ಸೊ ಜೊತೆಗೆ ಈ ಒಂದು ಚಾನಲ್ ಫಿಸಿಕ್ಸ್ ಮೇಸ್ಟ್ರು ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಓಕೆ, ನನ್ನ ಚಾನಲ್ನ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.